ಸಾಗರದ ಕಾಗೋಡು ರಂಗಮಂದಿರದಲ್ಲಿ ಕಲಾಂಜಲಿ ಕಲಾಕೇಂದ್ರದ ವತಿಯಿಂದ ವಿದುಷಿ ಡಾಕ್ಟರ್ ವಿಜಯಲಕ್ಷ್ಮಿ ಹೆಗಡೆ ಕಂಪ್ಲಿಯವರ ಶಿಷ್ಯೆ ಎಸ್.ಎಂ. ಚಂದನಾರವರ ಭರತನಾಟ್ಯ ರಂಗಪ್ರವೇಶ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಮೈಸೂರಿನ ನೂಪುರ ಕಲಾವಿದರು ಸಾಂಸ್ಕೃತಿಕ ಟ್ರಸ್ಟ್ನ ನಿರ್ದೇಶಕ ನಾಟ್ಯಾಚಾರ್ಯ ಪ್ರೊಫೆಸರ್ ಕೆ. ರಾಮಮೂರ್ತಿರಾವ್ ಮಾತನಾಡಿ, ಕಲಾವಿದರು ಯಾರದ್ದೋ ಶಿಫಾರಸು ಮತ್ಯಾರದ್ದೋ ಪರಿಚಯ ಇತ್ಯಾದಿಗಳನ್ನು ಇಟ್ಟುಕೊಂಡು ಯಾವತ್ತೂ ಸಾಧನೆ ಮಾಡಲು ಆಗೋದಿಲ್ಲ. ಕಲಾರಂಗದಲ್ಲಿ ಯಾರು ಬದ್ಧತೆಯನ್ನು ತೋರಿಸ್ತಾರೋ, ಶ್ರಮ ವಹಿಸ್ತಾರೋ ಅಂಥವರು ಯಶಸ್ವಿ ಆಗ್ತಾರೆ ಅನ್ನೋದರಲ್ಲಿ ಸಂಶಯವಿಲ್ಲ. ರಾಜಕೀಯ ವಿಚಾರದಲ್ಲಿ ಇತ್ತೀಚೆಗೆ ನೃತ್ಯ ಸಂಗೀತವನ್ನು ಮೊದಲ ಆದ್ಯತೆಯನ್ನಾಗಿ ಹೆಚ್ಚಿನವರು ತೆಗೆದುಕೊಳ್ತಿಲ್ಲ. ಪಠ್ಯದ ಓದನ್ನೇ ದೊಡ್ಡ ಸಾಧನೆ ಅಂತ ಭಾವಿಸ್ತಿದ್ದಾರೆ. ವೈದ್ಯರು, ಇಂಜಿನಿಯರ್ ಆಗೋದೇ ಪರಮಗುರಿ ಅಂದುಕೊಂಡಿದ್ದಾರೆ. ಬದಲಾಗಿ ನೃತ್ಯ ಸಂಗೀತದಲ್ಲೂ ಸಾಧನೆ ಮಾಡಿ ಬದುಕು ಕಟ್ಟಿಕೊಳ್ಳಬಹುದೆಂದು ಹಲವರು ತೋರಿಸಿಕೊಟ್ಟಿದ್ದಾರೆ ಎಂದರು. ಬೆಂಗಳೂರಿನ ಶರತ್ ನೃತ್ಯಾನುಸಂಧಾನ ಸಂಸ್ಥೆಯ ನಿರ್ದೇಶಕ ಹಾಗೂ ಕಥಕ್ ಭರತನಾಟ್ಯ ಕಲಾವಿದ ವಿದ್ವಾನ್ ಟಿ.ಎಸ್. ಶರತ್ ಮಾತನಾಡಿ, ಗುರು ಹಾಗೂ ಶಿಷ್ಯರ ನಡುವಿನ ಬಾಂಧವ್ಯ, ಉತ್ಕೃಷ್ಟ ಶಿಕ್ಷಣದ ಪರಿಣಾಮ ವೇದಿಕೆಯಲ್ಲಿ ಕಾಣಿಸುತ್ತಿದೆ. ಪ್ರಸ್ತುತದಲ್ಲಿ ನೃತ್ಯ ತರಗತಿಗೆ ಸೇರುತ್ತಿದ್ದಂತೆ ಮಕ್ಕಳಿಂದ ಯಾವಾಗ ವೇದಿಕೆ ಕಾರ್ಯಕ್ರಮ ಕೊಡಿಸ್ತೀರಿ ಅಂತ ಕೇಳೋ ಪೋಷಕರಿದ್ದಾರೆ. ಆದರೆ ಇದು 1-2 ವರ್ಷಕ್ಕೆ ಆಗುವಂಥದ್ದಲ್ಲ. ಬದಲಾಗಿ 10-15 ವರ್ಷಗಳ ನಿರಂತರ ಪರಿಶ್ರಮ ಬೇಕಾಗುತ್ತೆ. ಅದನ್ನು ಇಲ್ಲಿ ಕಾಣಬಹುದಾಗಿದೆ. ಅತ್ಯುತ್ತಮ ಶಿಕ್ಷಣ ಇರದಿದ್ದರೆ ಇಂದು ಪ್ರದರ್ಶಿಸಿದ ನೃತ್ಯ ಹಾಗೂ ಬಂಧಗಳನ್ನು ಸಮರ್ಥವಾಗಿ ಪ್ರೇಕ್ಷಕರಿಗೆ ತೋರಿಸಲು ಆಗೋದಿಲ್ಲ ಎಂದರು. ಸಮಾರಂಭದ ಕುರಿತು ಅಭಿಪ್ರಾಯ ಮಂಡಿಸಿದ ಸಾಗರದ ಹಿರಿಯ ರಂಗಕರ್ಮಿ ಮಂಜುನಾಥ್ ಜೇಡಿಕುಣಿ, ಸಾಗರಕ್ಕೆ ಚಾರಿತ್ರಿಕ ಹಿನ್ನೆಲೆ ಇದೆ. ಇಕ್ಕೇರಿಯಲ್ಲಿ ನಾಟ್ಯ ಶಾಲೆ ಇತ್ತು ಅಂತ ಕೆಳದಿ ನೃಪ ವಿಜಯದಲ್ಲಿ ಉಲ್ಲೇಖವಿದೆ. 300 ವರ್ಷಗಳ ಹಿಂದೆಯೇ ಸಾಗರದಲ್ಲಿ ಕಲಾಶಾಲೆ, ನಾಟ್ಯಶಾಲೆ ಇತ್ತು ಅಂತ ಅಂದರೆ ಎಲ್ರಿಗೂ ಅಚ್ಚರಿಯಾಗುತ್ತೆ. ಕೆಳದಿ ಸಂಸ್ಥಾನವನ್ನು ಹಿರಿಯ ವೆಂಕಟಪ್ಪ ನಾಯಕ ಆಳುವಾಗ ಸಾಗರದಲ್ಲಿ ಮಹಾಗಣಪತಿ ದೇವಸ್ಥಾನ, ಕೆರೆ ಸ್ಥಾಪಿಸಿದ್ದರು. ಅದಕ್ಕೆ ಸದಾಶಿವ ಸಾಗರ ಅಂತ ನಾಮಕರಣ ಮಾಡ್ತಾರೆ. ಆದರೆ ಅಂಥ ಹಿರಿಯ ವೆಂಕಟಪ್ಪ ನಾಯಕರ ಹೆಸರಿನ ಉಲ್ಲೇಖವೇ ಇಡೀ ಊರಿನಲ್ಲಿ ಕಾಣಸಿಗೋದಿಲ್ಲ. ನಾವು ಇತಿಹಾಸ, ಚರಿತ್ರೆ ಮರೆತಿದ್ದೇವೆ ಅಂತ ಬೇಸರ ವ್ಯಕ್ತಪಡಿಸಿದರು. ರಂಗಪ್ರವೇಶದ ಕಾರ್ಯಕ್ರಮದಲ್ಲಿ ಚಂದನಾರವರು ಸತತ 3 ಗಂಟೆ ಕಾಲ ವಿವಿಧ ದೇವರ ಸ್ತುತಿ, ದಾಸರ ಪದ ಮೊದಲಾದವುಗಳಿಗೆ ಭರತನಾಟ್ಯವನ್ನು ಪ್ರಸ್ತುತಪಡಿಸಿದರು. ನಟುವಾಂಗದಲ್ಲಿ ವಿದುಷಿ ಡಾಕ್ಟರ್ ವಿಜಯಲಕ್ಷ್ಮಿ ಹೆಗಡೆ, ಹಾಡುಗಾರಿಕೆಯಲ್ಲಿ ವಿದ್ವಾನ್ ರಘುರಾಮ್ ರಾಜಗೋಪಾಲನ್, ಮೃದಂಗದಲ್ಲಿ ಬೆಂಗಳೂರಿನ ವಿದ್ವಾನ್ ಸಾಯಿ ವಂಶಿ, ಕೊಳಲಿನಲ್ಲಿ ವಿದ್ವಾನ್ ಶಶಾಂಕ್ ಜೋಡಿದಾರ್, ವೀಣೆಯಲ್ಲಿ ವಿದುಷಿ ಅಪೂರ್ವ ಅನಿರುದ್ಧ್, ರಿದಮ್ ಪ್ಯಾಡ್ನಲ್ಲಿ ವಿದ್ವಾನ್ ಸುಮಧುರ್ ಅನೂರ್ ಸಹಕಾರ ನೀಡಿದರು. ಸಮಾರಂಭದಲ್ಲಿ ಚಂದನಾರ ಪೋಷಕರಾದ ಮೋಹನ್ ಶಾಮ್ನೂರು ಹಾಗೂ ಆಶಾ ಮೋಹನ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಸುದ್ದಿ ಸಹ್ಯಾದ್ರಿ. ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದ ಮನಸ್ಸನ್ನು ಆಹ್ಲಾದಕರಗೊಳಿಸುವಂತಹ, ಸಂತೋಷವನ್ನು ನೀಡುವಂತಹ ಒಂದು ಅದ್ಭುತವಾದಂತಹ ಪ್ರದರ್ಶನ ಇದಾಗಿತ್ತು ಹೇಳೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ನನಗೆ ಮುಖ್ಯವಾಗಿ ಆ ಪದವರ್ಣವನ್ನು ನೋಡ್ತಾ ಇದ್ದಾಗೆ ನನ್ನ ಕಣ್ಣಲ್ಲಿ ತಾನಾಗೇ ನೀರು ಸುರಿತಾ ಇತ್ತು. ಆ ಪರಮಶಿವನ ವಿವಿಧ ಕಥೆಗಳನ್ನು, ಆಯಾಮಗಳನ್ನು ಚಿತ್ರಿಸಿದ ರೀತಿ, ಅದಾದ ನಂತರ 12 ಜ್ಯೋತಿರ್ಲಿಂಗದ ಬಗ್ಗೆ ಅಭಿನಯದ ಮೂಲಕ ಆ ಕಲಾವಿದ ನೀಡಿರುವಂತಹ ಒಂದು ವರ್ಣನೆ ಇದೆಯಲ್ಲ, ತುಂಬ ತುಂಬ ಅಪರೂಪದ್ದು. ಇದು ಗುರುಗಳಾದ ಶರತ್ ಅವರು, ನನ್ನ ಶಿಷ್ಯೆ ವಿಜಯಲಕ್ಷ್ಮಿ ಇವರ ಒಂದು ಶ್ರಮದ ಫಲ. ಹೊರತರೋದು ಇನ್ನೊಂದು ವಿಷಯ. ಆ ನಿಟ್ಟಿನಲ್ಲಿ ಅವರು ಸ್ವತಃ ಕಲಾವಿದರಾಗಿ ಕಷ್ಟಪಟ್ಟು ಕಲೆಯನ್ನು ಕಲಿತು ಆ ಕಲೆಯನ್ನು ಮಕ್ಕಳಿಗೆ ಧಾರೆ ಎರಿತಾ ಈ ರೀತಿಯ ಉತ್ಕೃಷ್ಟ ಮಟ್ಟದ ಶಿಕ್ಷಣವನ್ನು ನೀಡುತ್ತೆ. ಯಾಕೆಂದರೆ ಇವತ್ತು ಚಂದನ ಮಾಡಿದಂತಹ ಎಲ್ಲ ಯಾವ ರೀತಿಯ ನೃತ್ಯ ಬಂಧಗಳಿದೆ, ಅದು ಯಾವುದೋ ಸಾಮಾನ್ಯವಾದಂತಹ ನೃತ್ಯ ಬಂಧಗಳಲ್ಲ. ಅದನ್ನು ಅಭಿನಯ ಆಗ್ಬೋದು, ನೃತ್ಯ ಆಗ್ಬೋದು, ಇದನ್ನು ಸಮರ್ಥವಾಗಿ ಪ್ರೇಕ್ಷಕರಿಗೆ ಮುಟ್ಟಿಸಬೇಕಾದ್ರೆ ಉತ್ಕೃಷ್ಟ ಮಟ್ಟದ ಶಿಕ್ಷಣ ಮತ್ತು ಸಾಧನೆ ಇಲ್ಲದಿದ್ದರೆ ಖಂಡಿತವಾಗಲೂ ಸಾಧ್ಯ ಇಲ್ಲ. ಅದು ಗುರುಗಳು ಈಗಾಗಲೇ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಗುರುಗಳಿಗೆ ಮತ್ತು ಶಿಷ್ಯರಿಗೆ ಇಬ್ಬರಿಗೂ ಸಹ ಹೃತ್ಪೂರ್ವಕವಾದಂತಹ ಧನ್ಯವಾದ ಮತ್ತು ಅವರಿಗೆ ಪ್ರಶಂಸನೆಯನ್ನು ನಾನು ಮಾಡ್ತಾ ಇದ್ದೇನೆ. ಮಾನವ ತನ್ನ ಭಾವನೆಯನ್ನು ಅಭಿವ್ಯಕ್ತಪಡಿಸುವಂತಹ ಮಾಧ್ಯಮ ಈ ಕಲೆ. ಅದು ಯಾವ ಮಾಧ್ಯಮವಾದರೂ ಆಗ್ಬೋದು. ಶಿಲ್ಪಕಲೆಯಲ್ಲಿ ಕೆತ್ತಿದಾಗ ಅದು ಶಿಲ್ಪಕಲೆ ಆಗುತ್ತೆ, ಕುಂಚದಿಂದ ಬಿಡಿಸಿದಾಗ ಅದು ಚಿತ್ರಕಲೆ ಆಗುತ್ತೆ. ಆ ಎಲ್ಲ ಕಲೆಗಳಲ್ಲಿ ಬಹಳ ಕಠಿಣವಾದದ್ದು ಈ ನೃತ್ಯ ಕಲೆ. ಮನಗೊಟ್ಟು ನನ್ನನ್ನು ಕರೆಸಿದ್ದಾರೆ.
ನಿಜವಾಗ್ಲೂ ರಂಗಭೂಮಿ ಎಲ್ಲ ಕಲೆಗಳನ್ನು ಒಳಗೊಳ್ಳುತ್ತೆ. ಸಂಗೀತ, ನೃತ್ಯ, ಸಾಹಿತ್ಯ ಇದೆಲ್ಲವುದು ಜೀವನವನ್ನೇ ಒಳಗೊಳ್ಳುವುದು ರಂಗಭೂಮಿ. ಆದ್ದರಿಂದ ನಾನು ಇಲ್ಲಿ ಅವ್ರ ಜೊತೆಗೆ ಒಂದು ವೇದಿಕೆ ಹಂಚಿಕೊಂಡಿದ್ದೇನೆ ಅಂತ ತಮ್ಮೆದುರಿಗೆ ಸಾದರಪಡಿಸ್ತೀನಿ. ಕಲೆಗೆ ಸಂಬಂಧಪಟ್ಟಂಗೆ, ಭರತನಾಟ್ಯಕ್ಕೆ ಸಂಬಂಧಪಟ್ಟಂಗೆ ಅತ್ಯಂತ ಪ್ರಬುದ್ಧವಾದ ವಿವರಣೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಚಂದಳರ ರಂಗಪ್ರವೇಶ ಒಂದು ಅಮೋಘವಾಗಿದ್ದು, ಇದನ್ನು ನಾನು ಸಾಗರದ ದೃಷ್ಟಿಯಿಂದ ಶಿವಮೊಗ್ಗ ಜಿಲ್ಲೆಯ ಹಾಗೂ ಸಾಗರ ತಾಲೂಕಿನ ಪರಿಸರ ಗ್ರಾಮದ ಅಸ್ತಮಾ ಮತ್ತು ಒಬ್ಬಸ ವ್ಯಾಧಿಗ್ರಸ್ತರಿಗೆ ಶುಭವಾರ್ತೆಗಳು. ಕೆಮ್ಮು, ಮೂಗಿನಲ್ಲಿ ನೀರು ಬರುವುದು, ಗಂಟಲಿನಲ್ಲಿ ಕಫ ಈ ತರಹದ ವ್ಯಾಧಿಗಳಿಗೆ ಹೈದರಾಬಾದ್ನ ಪ್ರಸಿದ್ಧ ಮೀನಿನ ಔಷಧಿ, ಜೀವಂತ ಮೀನಿನ ಅಮೃತ ಸಮಾನ ದಿವ್ಯ ಔಷಧಿ ನೀಡಲಾಗುತ್ತಿದೆ. ಹಾಗೂ ಸಸ್ಯಾಹಾರಿಗಳಿಗೆ ಬಾಳೆಹಣ್ಣಿನ ಮೂಲಿಗೆ ಕೊಡಲಾಗುವುದು. ಇದೇ ತಿಂಗಳ ನವೆಂಬರ್ 18 ಮಂಗಳವಾರ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಕೊಡಲಾಗುವುದು. ಸ್ಥಳ: ಶ್ರೀ ಗಣೇಶ್ ಲಾಡ್ಜ್, ಟಿಂಗರ್ ಬಾಗ್ನ ಮೇಲೆ, ಬ್ಯಾಂಕ್ ಆಫ್ ಬರೋಡಾ ಎದುರುಗಡೆ, BH ರಸ್ತೆ, KSRTC ಬಸ್ ಸ್ಟ್ಯಾಂಡ್ ಹತ್ತಿರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 081822740332 ಮತ್ತು 8187819995. ಬಂಕಿಮಚಂದ್ರ ಚಟರ್ಜಿಯವರು ರಚಿಸಿದ್ದ ವಂದೇ ಮಾತರಂ ಗೀತೆಗೆ 150 ವರ್ಷವಾಗಿರುವ ಹಿನ್ನೆಲೆಯಲ್ಲಿ ಸಾಗರದ LB ಕಾಲೇಜಿನಲ್ಲಿ NCC ವಿದ್ಯಾರ್ಥಿಗಳು ಸಾಮೂಹಿಕವಾಗಿ ಗೀತೆ ಗಾಯನ ಮಾಡಿದರು. ಇದೇ ಸಂದರ್ಭದಲ್ಲಿ ವಂದೇ ಮಾತರಂ ಗೀತೆಯು ದೇಶದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪ್ರಮುಖ ಅಸ್ತ್ರವಾಗಿ ಬೆಳೆದು ಬಂದ ರೀತಿಯನ್ನು ನೆನಪು ಮಾಡಿಕೊಳ್ಳಲಾಯಿತು. NCCಯ ಕ್ಯಾಪ್ಟನ್ HD ನೂತನ್ ನೇತೃತ್ವದಲ್ಲಿ ಹಲವು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು.